ಬಿಸ್ನೆಸ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನೋಡಿ ಎಲ್ಲ ಓದಿದ್ದೀರ, ಎಲ್ಲ ಓದ್ತಾ ಇದ್ದಾರೆ, ಎಲ್ಲ ಓದ್ಕೊಂಡು ಪದವಿ, ಇಂಜಿನಿಯರಿಂಗ್ ಅನೇಕ ಡಿಗ್ರಿಗಳನ್ನು ತೊಗೊಂಬರ್ತಿದ್ದಾರೆ. ಆದ್ರೆ ಉದ್ಯೋಗ ಇಲ್ಲ. ನೀವು ಸರ್ಕಾರಿ ಉದ್ಯೋಗಕ್ಕೆ ಕಾಯ್ತಿರ್ತೀರ, ಉದ್ಯೋಗ ಸಿಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ. ಅದ್ರ ಜೀವನ ಹಾಳಾಗಿ ಹೋಗ್ತದೆ, ಲೈಫ್ ವೇಸ್ಟ್ ಆಗ್ತದೆ, ಸಮಯ ಕಳೀತಾ ಹೋಗ್ತದೆ. ಹಾಗೂ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಬೇರೆ ಹತ್ರ ಕೆಲಸಕ್ಕೆ ಹೋದರೆ ಆ ಕೆಲಸದ ಸಂಬಳ ಎಷ್ಟು ಕೊಡ್ತಾರೋ, ಮತ್ತೊಂದು ಕೊಡ್ತಾರೋ, ಅದೆಲ್ಲ ದುಮ್ಮಾನಗಳು ನಮ್ಮಲ್ಲಿ ಇರ್ತವೆ. ಪ್ರಿಯ ವೀಕ್ಷಕರೇ ಹಾಗೂ ಡಿಯರ್ ಫ್ರೆಂಡ್ಸ್, ಅದರಲ್ಲೂ ಸಹ ಹೆಚ್ಚಿಗೆ ಓದಿದವ್ರಿಗೆ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಬೇರೆಯವ್ರ ಅಧೀನದಲ್ಲಿ ಕೆಲಸ ಮಾಡಬೇಡಿ. ಒಂದು ಕಡೆ ಬಿಲ್ ಗೇಟ್ಸ್ ಹೇಳ್ತಾರೆ, ನಾವು ಒಂದು ತಿಂಗಳಲ್ಲಿ 1 ಕೋಟಿ ಸಂಬಳ ತಗೊಂಡ್ರು ಸಹ ಅವನು ಕೆಲಸ ಮಾಡುತ್ತಿರುವಂಥ ಒಂದು ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಕಂಪ್ನಿ ಇರ್ಬೋದು, ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿರ್ಬೋದು, ಅವ್ರು ಯಾವತ್ತಾರು ಸಹ ನಮ್ಮನ್ನ ಕೆಲಸದಿಂದ ತೆಗೆದೇ ಹಾಕ್ತಾರೋ, ಆಚೆಗೆ ಹೊರಗಡೆಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಈ ಮಾತು ತುಂಬ ನಾವು ಅವಲೋಕನ ಮಾಡಬೇಕು. ಆದ್ದರಿಂದ ನೀವೇ ಸಹ ಒಂದು ಬಿಸ್ನೆಸ್ ಮಾಡಿ, ರಿಟೇಲ್ ಬಿಸ್ನೆಸ್ ಮಾಡಿ, ಚಿಲ್ಲರೆ ವ್ಯಾಪಾರ ಮಾಡಿ, ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಬಯಸ್ತೀನಿ ಡಿಯರ್ ಫ್ರೆಂಡ್ಸ್. ಹಾಗಾದರೆ ಕಡಿಮೆ ಬಂಡವಾಳದಲ್ಲಿ ಒಂದು ರಿಟೇಲ್ ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದ ಬಹುಮುಖ್ಯವಾದ ವಿಚಾರ. ರಿಟೇಲ್ ಅಂದರೆ ಚಿಲ್ಲರೆ ವ್ಯಾಪಾರದ ಒಂದು ಸ್ಟೋರ್ಸ್, ಅಂಗಡಿಗಳು ಅಂತೀವಲ್ಲ ಅದು. ನೋಡಿ, ನಮ್ಮಲ್ಲಿ ಬೇರೆಯವರಾದರೂ ಕೆಲಸ ಕೊಡಲಿ ಅಥವಾ ನಾವು ಕೆಲಸ ಮಾಡ್ತೀವಿ ಎಂಬ ಮನೋಭಾವನೆ ಹೆಚ್ಚಾಗಿರ್ತದೆ. ನಾವು ಏನಾದರೂ ವ್ಯವಹಾರ ಮಾಡೋಣ, ಇನ್ನು ಮನೋಭಾವನೆ ನಮ್ಮಲ್ಲಿ ಯಾವಾಗಲೂ ಸಹ ಕಡಿಮೆ ಇದ್ದೇ ಇರ್ತದೆ, ಆಗ್ತಾ ಇದೆ. ಆದರೆ ಒಂದು ಚಿಕ್ಕ ಚಿಲ್ಲರೆ ವ್ಯಾಪಾರವನ್ನ ನೀವು ಆರಂಭಿಸಿದ್ರೆ ಎಷ್ಟರ ಮಟ್ಟಿಗಾದ್ರೂ ಸಹ ಒಂದು ವ್ಯವಹಾರವನ್ನ ವೃದ್ಧಿಸ್ಕೊಳ್ಬೇಕು, ಅಂದ್ರೆ ಹೆಚ್ಚಿಸ್ಕೋಬಹುದು. ಅದ್ರ ಮೂಲಕವೇ ಜೀವನೋಪಾಯವನ್ನ ಕಂಡುಕೊಳ್ಳಬಹುದು. ಯಾರೊಬ್ಬರು ಪಡೆಯುವ ಲಕ್ಷ ಸಂಬಳ ಕಂಡು ಅದಕ್ಕೆ ಆಸೆ ಪಟ್ಟು ನಾವು ಜೀವನದಲ್ಲಿ ಒಂದು ಬೇಸರ ಆಗೋದಕ್ಕಿಂತ ಇದು ಒಳ್ಳೆಯದು, ಚಿಲ್ಲರೆ ವ್ಯಾಪಾರ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಚಿಲ್ಲರೆ ವ್ಯಾಪಾರದಲ್ಲಿರೋ ಯಶಸ್ಸಿನ ಗುಟ್ಟು ಅಂದ್ರೇನು? ಯಶಸ್ಸಿನ ಒಂದು ಗುಟ್ಟು, ಸೀಕ್ರೆಟ್ ಏನಪ್ಪ ಅಂದ್ರೆ ಅಲ್ಲಿ ಮಾರುವ ಉತ್ಪನ್ನಗಳ ಗುಣ, ಒಂದು ವ್ಯವಹಾರದ ಸ್ಥಳ, ಮತ್ತು ಗ್ರಾಹಕರು, ಕಸ್ಟಮರ್ ಸಿಗ್ತಾರೋ ಒದಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಡಗಿರ್ತದೆ. ವ್ಯಾಪಾರ ಅಂದ್ರೆ ಅದಕ್ಕೆ ಭಾರಿ ಬಂಡವಾಳ ಬೇಕಾಗಿಲ್ಲ. ಈ ಚಿಲ್ಲರೆ ವ್ಯಾಪಾರದಲ್ಲಿ ಬೃಹತ್ ಬಂಡವಾಳ ಅಂದ್ರೆ ಹಣ, ಕ್ಯಾಪಿಟಲಿಸಮ್ ಬೇಕಾಗಿಲ್ಲ. ಪುಟ್ಟದಾಗಿ ಮನೆಯೊಂದರಲ್ಲೇ ಚಿಲ್ಲರೆ ವ್ಯಾಪಾರವನ್ನ ಪ್ರಾರಂಭಿಸೋದು ಕೂಡ ಸಾಧ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಅಂತಹ ಚಿಲ್ಲರೆ ವ್ಯಾಪಾರಿಗಳ ಮಾಹಿತಿಯನ್ನ ನಾನು ಕೆಲವನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸುಮಾರು ಬೇಕಾದಷ್ಟು ಇದಾವೆ ಚಿಲ್ಲರೆ ವ್ಯಾಪಾರದ್ದು. ಆದ್ರೆ ನಾನು ಕೆಲವು ಒಂದು 10 ಮಾಹಿತಿಯನ್ನು ನಿಮಗೆ ಒದಗಿಸ್ಕೊಡ್ತೀನಿ. ಚಿಲ್ಲರೆ ವ್ಯಾಪಾರದಲ್ಲಿ ವಿವಿಧ ರೀತಿ ವ್ಯವಹಾರಗಳಿವೆ, ಬಿಸ್ನೆಸ್ ಇದಾವೆ. ಇವುಗಳನ್ನು ವ್ಯವಹಾರದ ಗಾತ್ರದ ಮೂಲಕ ನಾವು ಡಿವೈಡ್ ಮಾಡ್ಕೋಬಹುದು. ಅವು ಯಾವಪ್ಪ ಅಂದ್ರೆ ಚಿಕ್ಕ ಚಿಲ್ಲರೆ ವ್ಯಾಪಾರ, ಡಿಪಾರ್ಟ್ಮೆಂಟಲ್ ಸ್ಟೋರ್, ಸೂಪರ್ ಮಾರ್ಕೆಟ್ ಹಾಗೆ ಈ ಫ್ರಾಂಚೈಸಿ ಸ್ಟೋರ್ ಮೊದಲಾದವು. ಇವುಗಳಿಗೆ ನಿಮಗೆ ಬೇಕಾದ ನಿಮ್ಮ ಆಸಕ್ತಿ, ವ್ಯವಹಾರ ಆಗುವ ಮಟ್ಟ ಹಾಗೂ ಹೂಡುವ ಬಂಡವಾಳ ಅಂದ್ರೆ ನೀವು ದುಡ್ಡು ಹಾಕ್ತಿರಲ್ಲ ಅದು ಹೂಡಿಕೆ ಆಧಾರದ ಮೇಲೆ ವಿವಿಧ ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಚಿಲ್ಲರೆ ವ್ಯಾಪಾರದಲ್ಲಿ ಜೀವನೋಪಾಯವನ್ನ ಹುಡುಕ್ತಿರುವ ಕ್ರಿಯಾತ್ಮಕ ಯುವಕರು ಅಥವಾ ಯುವತಿಯರು ನೀವು ಆಗಿದ್ರೆ, ನಿಮ್ಗಾಗಿ ಅತಿ ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸುವ ಚಿಲ್ಲರೆ ವ್ಯಾಪಾರದ ಅವಕಾಶಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ಸ್ವಂತ ಬಂಡವಾಳ ಹೂಡಿ ವ್ಯಾಪಾರ ಮಾಡಲು ಆಸಕ್ತಿ ಇಲ್ಲದಿದ್ರೆ ನೀವು ನಿಮ್ಮ ಸ್ನೇಹಿತರು, ಅವಲಂಬಿತರು ಮೊದಲಾದವ್ರಿಗೂ ಸಹ ನೀವು ಸಲಹೆಯನ್ನು ಸಹ ನೀಡಬಹುದು. ಹಾಗಾದ್ರೆ ಯಾವಪ್ಪ ಅಂದ್ರೆ ಈ ರಿಟೇಲ್ ವ್ಯವಹಾರಗಳಪ್ಪ ಅಂದ್ರೆ, ನಾನು ಮೊದಲನಾಗಿ ಫಸ್ಟ್ ಕಿರಾಣಿ ಅಂಗಡಿ ಅಂದ್ರೆ ಪ್ರಾವಿಷನ್ ಸ್ಟೋರ್ ಬಗ್ಗೆ ಹೇಳ್ತೀನಿ. ಇದು ಪ್ರಾವಿಷನ್ ಸ್ಟೋರು ಲಾಭದಾಯಕ ಚಿಲ್ಲರೆ ವ್ಯಾಪಾರದಲ್ಲಿ ಕಿರಾಣಿ ಅಂಗಡಿಯೂ ಸಹ ಒಂದಾಗಿದೆ. ನೋಡಿ, ಲಾಭದಾಯಕ ಪ್ರಾಫಿಟ್ ಬರ್ತಾರೆ, ಲಾಸ್ ಅಂತೂ ಆಗಲ್ಲ. ನೀವು ಶ್ರಮವಹಿಸಿ ಕೆಲಸ ಮಾಡಿದ್ರೆ, ಗ್ರಾಹಕರನ್ನ ಕಸ್ಟಮರ್ಸ್ನ ತೃಪ್ತಿ ಮಾಡಿದ್ರೆ, ಉತ್ತಮವಾದ ಗುಣಮಟ್ಟದ ವಸ್ತುಗಳನ್ನ ನೀವು ನೀಡಿದ್ರೆ ಯಾವುದೇ ಕಾರಣಕ್ಕೂ ಲಾಸು ಅನ್ನೋದು ಬರಲ್ಲ, ಪ್ರಾಫಿಟ್ ಬರ್ತದೆ ಡಿಯರ್ ಫ್ರೆಂಡ್ಸ್. ನೀವು ಈ ಅಂಗಡಿಯನ್ನ ಎಲ್ಲಿ
ಪ್ರಾರಂಭ ಮಾಡ್ಬೋದಪ್ಪ ಅಂದ್ರೆ ವಸತಿ ವಠಾರದಲ್ಲಿ ಇಡುವುದು ಸೂಕ್ತ. ವಸತಿಗಳು ಮನೆಗಳು ಜಾಸ್ತಿ ಇರೋಂಥ ಪ್ರದೇಶದಲ್ಲಿ ಇಡೋದು ಸೂಕ್ತ. ಮನೆಗಳಿಗೆ ದಿನನಿತ್ಯ ಬೇಕಾಗಿರುವಂತ ಹಲವು ದಿನನಿತ್ಯದ ದಿನಸಿ ವಸ್ತುಗಳು ಖರೀದಿಸಲು ಜನರು ಇಚ್ಛೆ ಪಡ್ತಾರೆ. ಎಲ್ಲರೂ ಸಹ ಊಟ ಮಾಡ್ಲೇಬೇಕಲ್ವಾ, ಪ್ರತಿನಿತ್ಯ ಅವಶ್ಯಕವಾಗಿರುವಂತ ಆಹಾರ ವಸ್ತುಗಳು ನಮ್ಗೆ ಬೇಕೇ ಬೇಕಲ್ವಾ, ಅದರಿಂದ ಖರೀದಿಯನ್ನ ಮಾಡಕ್ ಪರ್ಚೇಸ್ ಮಾಡಕ್ ಇಷ್ಟಪಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ವಿಶೇಷ ಕೌಶಲ್ಯಗಳು ಬೇಕಿಲ್ಲ, ಸ್ಕಿಲ್ ಬೇಕಾಗಿಲ್ಲ. ಇದೊಂದು ಸರಳವಾದ ಒಂದು ಸುಲಭವಾದ ಒಂದು ವ್ಯಾಪಾರ ಆಗಿದೆ. ಯಾವತ್ತೂ ಸಹ ಮುಗಿಯಲ್ಲ, ಇದು ಮುಗಿದು ಹೋಗದ ಒಂದು ವ್ಯಾಪಾರ. ಮನುಷ್ಯ ಇರೋ ತನಕ ಸಹ ಇದು ವ್ಯಾಪಾರ. ಚಿಲ್ಲರೆ ವ್ಯಾಪಾರದಲ್ಲಿ ಕಿರಾಣಿ ಅಂಗಡಿ ಅಥವಾ ಪ್ರಾವಿಷನ್ ಸ್ಟೋರ್ ಅನ್ನೋದು ಇದ್ದೇ ಇರ್ತದೆ. ನೀವೆಲ್ಲ ನೋಡಿರ್ತೀರ ಡಿಯರ್ ಫ್ರೆಂಡ್ಸ್. ನಾವು ಸಹ ಸೋಮವಾರಗಳಾಗಿರ್ತೀವಿ, ಇದ್ಯಾಕಪ್ಪ ನಾವು ಓದಿದ್ವಿ ಇಷ್ಟೊಂದು ಕೆಲಸ ಸಿಗಲ್ಲ ಅಂತ ಯೋಚನೆ ಮಾಡ್ತೀವಿ. ನೋಡಿ ಅದರಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ದಿರೋರು ಸಹ ಇದ್ದಾರೆ. ನೋಡೋಣ ಅದ್ರ ಬಗ್ಗೆ. ಎಲ್ಲಾ ತಲೆಮಾರಿನವರು ಅಂದ್ರೆ ತಲೆಮಾರು ಅಂದ್ರೆ ಜನರೇಷನ್ ಈ ವ್ಯವಹಾರದಲ್ಲಿ ಮುಳುಗಿ ಎದ್ದಿರೋರೆ. ಇದ್ರಲ್ಲಿ ತೊಡಗಿರೋ ಅವರವರ ಸ್ಥಳೀಯ ಬೇಡಿಕೆ ಅನುಗುಣವಾಗಿ ಲೋಕಲ್ ಇರುತ್ತಲ್ಲ, ಆ ಡಿಮ್ಯಾಂಡ್ ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಬಂಡವಾಳ ಹೂಡಬೇಕು. ಹಣವನ್ನು ಹೂಡಿ ವ್ಯಾಪಾರ ವಹಿವಾಟು ನಡೆಸಬಹುದು. ವ್ಯಾಪಾರ ಆಗುವ ಮಟ್ಟಕ್ಕೆ ಅನುಗುಣವಾಗಿ ಲಾಭ ಬಂದೇ ಬರ್ತದೆ, ಪ್ರಾಫಿಟ್ ಬಂದೇ ಬರ್ತದೆ. ಹೆಂಗ್ ಬಿಸ್ನೆಸ್ ಆಗುತ್ತೆ ಹಂಗೆ ಪ್ರಾಫಿಟ್ ಬಂದೇ ಬರ್ತದೆ. ನಿಮಗೆ ಈ ವ್ಯಾಪಾರದ ಬಗ್ಗೆ ಅನುಭವ ಇಲ್ಲದಿದ್ರೂ ಸಹ ಯಾವ್ದಾದ್ರು ಒಂದು ಕಿರಾಣಿ ಅಂಗಡಿ ಅಂದ್ರೆ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೆಲವು ದಿನ ಸ್ವಲ್ಪ ದಿನ ಕೆಲ್ಸಕ್ಕಿದ್ರೆ ಸಾಕು, ನಿಮ್ಗೆ ಬೇಕಾದಷ್ಟು ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಬರ್ತದೆ. ನೋಡಿ ಡಿಯರ್ ಫ್ರೆಂಡ್ಸ್, ಈ ಕಿರಾಣಿ ಅಂಗಡಿ ಅಥವಾ ಪ್ರಾವಿಷನ್ ಸ್ಟೋರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಪ್ರಾಫಿಟ್ ಬರುವಂಥದ್ದು ನಾವು ಚೆನ್ನಾಗಿ ಮಾಡಬೇಕು, ಗ್ರಾಹಕರನ್ನು ಸಂತೃಪ್ತಿ ಪಡಿಸ್ಬೇಕು, ಉತ್ತಮವಾದ ವಸ್ತುಗಳನ್ನು, ಗುಣಮಟ್ಟದ ವಸ್ತುಗಳನ್ನು ನಾವು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತೀವಲ್ಲ ಆ ವಸ್ತುಗಳನ್ನು ನೀಡಬೇಕು. ಹಾಗೂ ಗ್ರಾಹಕರ ಜೊತೆ ಒಂದು ನಾವು ಕಮ್ಯುನಿಕೇಶನ್ ಮಾಡ್ತೀವಲ್ಲ, ಸ್ಕಿಲ್ಸ್, ಅದು ಮುಖ್ಯ. ಅವ್ರು ತೃಪ್ತಿ ಪಡಿಸ್ಬೇಕು ಅವ್ರಿಗೆ ಅಂತ ಒಳ್ಳೆ ವಸ್ತುಗಳನ್ನ ನೀವು ಅವ್ರಿಗೆ ನೀಡಿದ್ರೆ, ಕೊಟ್ರೆ ನಿಮ್ಮ ಕಿರಾಣಿ ಅಂಗಡಿಲಿ ಅವ್ರು ಎಲ್ಲಿದ್ರು ಸಹ ಹುಡ್ಕೊಂಡು ನಿಮ್ಮ ಅಂಗಡಿಗೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಸಹ ಅತಿಯಾಗಿ ಸಾಲ ಕೊಟ್ಟು ಲಾಸ್ ಅನ್ನು ಮಾಡ್ಕೋಬೇಡಿ. ಸಾಲ ಕೊಟ್ರೆ ತುಂಬಾ ಲಾಸ್ ಆಗುತ್ತೆ, ಕೆಲವರು ತೀರ್ಸಲ್ಲ, ಕದ್ದು ಹೋಗ್ತಾರೆ, ಮತ್ತೊಂದಾಗುತ್ತೆ, ನಿಮ್ಗೆ ಹಣಕಾಸಿನಲ್ಲಿ ಬಂಡವಾಳದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದು ಡಿಯರ್ ಫ್ರೆಂಡ್ಸ್ ಕಿರಾಣಿ ಅಂಗಡಿ ಅಥವಾ ಪ್ರಾವಿಷನ್ ಸ್ಟೋರ್ ಬಗ್ಗೆ ಇರುವಂಥ ಮಾಹಿತಿ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಮುಂದೆ ಕಮೆಂಟ್ ಮಾಡಿ. ನಾನು ಮುಂದೆ ಈ ವಿಡಿಯೋನ ನೆಕ್ಸ್ಟು ಕೆಲವು ಬಿಸ್ನೆಸ್ನ ಹೇಳ್ತೀನಿ. ಎರಡನೇದು ಬೇಕ್ರಿ ಅಂಗಡಿ. ಬೇಕ್ರಿ ನೀವು ನೋಡಿದಿರಲ್ಲ, ಎಲ್ಲೋಗ್ಲೂ ಸಹ ಬೇಕ್ರಿ ಎಷ್ಟು ಡಿಮ್ಯಾಂಡ್ ಆಗ್ತದೆ. ಬೆಂಗಳೂರು ಸಿಟಿ ಅಂತಲ್ಲ ಹಲವು ಕಡೆಯಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೆ ನೋಡಿ, ಅದು ಮುಗಿಯೋದಂತ ವ್ಯಾಪಾರ. ಮತ್ತೊಂದು ಉತ್ಸಾಹದಾಯಕ ಚಿಲ್ಲರೆ ವ್ಯಾಪಾರವೆಂದ್ರೆ ಕೇಕ್ಸ್. ನೋಡಿ ಕೇಕ್ಸ್ ಎಲ್ಲವೇ ಈಗಂತೂ ಬರ್ಡೇ ಪಾರ್ಟಿಗಳು ಜಾಸ್ತಿ ಆಗ್ತದೆ. ಎಲ್ಲೆಲ್ಲಿ ಪಾರ್ಟಿಗಳು, ಮದುವೆ, ಮುಂಜಿ ಸಮಾರಂಭಗಳಿಗೆ ಕೇಕ್ ಉಪಯೋಗಿಸ್ತಾರಲ್ವಾ, ಯೂಸ್ ಮಾಡ್ತಾರಲ್ವಾ, ಅದು ನೋಡಿ ಕೇಕ್ಸು, ಸಿಹಿ ತಿಂಡಿಗಳು, ಸ್ವೀಟ್ಸ್ ಅಂತೀವಲ್ಲ, ಅದು ಖಾರ, ಪಪ್ಸು, ಬ್ರೆಡ್, ಬಿಸ್ಕಟ್ ಇತ್ಯಾದಿಗಳು ಮಾರಾಟ ಮಾಡೋದಕ್ಕೆ ಬೇಕ್ರಿ ವ್ಯಾಪಾರ ತುಂಬಾ ಬಹುಮುಖ್ಯವಾದ ಬಿಸ್ನೆಸ್ ಹಾಗೂ ಲಾಭದಾಯಕವಾದ ಒಂದು ಬಿಸ್ನೆಸ್ ಡಿಯರ್ ಫ್ರೆಂಡ್ಸ್. ಇದು ಯಾವುದೇ ಹಬ್ಬ ಆಗಲಿ, ಹರಿದಿನಗಳಾಗ್ಲಿ, ಮದುವೆ ಕಾರ್ಯಕ್ರಮಗಳಾಗ್ಲಿ, ಮಂಜಿಗಳಾಗ್ಲಿ, ಎಂಥ ಸಮಾರಂಭಗಳಲ್ಲಿ ಈ ಸ್ವೀಟ್ ಅನ್ನೋದು, ಈಗಂತೂ ಐಸ್ ಕ್ರೀಮ್ ಅನ್ನೋದು ಮತ್ತೊಂದು ಇವೆಲ್ಲ ಅವಿಭಾಜ್ಯವಂಗ ಆಗಿಬಿಟ್ಟಿದ್ದಾವೆ, ಬಿಟ್ಟಿರಕ್ಕಲ್ಲ ಆ ರೀತಿ ಆಗ್ಬಿಟ್ಟಿದ್ದಾವೆ. ಈ ಕೆಲಸಕ್ಕೆ ನಿಮ್ಮ ಕೈ ರುಚಿಯು ಸಹ ತುಂಬಾ ಮುಖ್ಯವಾಗಿರುತ್ತೆ. ಟೇಸ್ಟಿ ಡೆಲಿಸಿಯಸ್ ಬೇಕರಿ ಐಟಮ್ಸ್ ಅದು ಬಹಳ ಮುಖ್ಯವಾಗಿರ್ತದೆ. ಇಲ್ದಿದ್ರೆ ಮತ್ತೊಂದು ಕಡೆಯಿಂದ ಆಹಾರ ತರಿಸಿ ಮಾರಾಟ ಸಹ ನೀವು ಮಾಡ್ಬೋದು. ಅಂದ್ರೆ ಬೇಕರಿ ಐಟಮ್ಸ್ ತಂದು ಕೆಲವರು ಇಲ್ಲಿ ಅವ್ರು ಬೇಕರಿ ಇಟ್ಕೊಂಡು ಮಾರ್ತಾರೆ, ಕೆಲವರು ಅಲ್ಲೇ ಬೇಕರಿ ಇಟ್ಕೊಂಡು ಅಲ್ಲಿ ಆ ಕಡೆನೂ ಒಂದ್ ಕಡೆ ಕಿಚನ್ ಇರ್ತವೆ ಮಾಡ್ಕೊಂಡು ಈ ಬೇಕರಿ ಐಟಮ್ಸ್ ನ ತಯಾರು ಮಾಡ್ಕೋತಾರೆ. ನೋಡಿ ಎರಡು ಸಹ ಪಾಯಿಂಟ್ಸ್ ಇರುತ್ತೆ ನಿಮ್ಗೆ. ನೋಡಿ ಈ ಮಾರಾಟ ಮಾಡಿ ರುಚಿ ಜನರಿಗೆ ಇಷ್ಟವಾಗುವುದು ಮುಖ್ಯ. ರುಚಿ, ಟೇಸ್ಟ್, ಅಯ್ಯೋ ಅವ್ನು ತುಂಬಾ ಟೇಸ್ಟ್ ಇದೆಯಪ್ಪ, ಆ ಬೇಕ್ರಿ ತುಂಬಾ ಚೆನ್ನಾಗಿ ಮಾಡ್ತಾನೆ, ಜನ ಹುಡ್ಕೊಂಬರಂಗ ಆಗ್ಬೇಕು, ಹಂಗೆ ಹುಡ್ಕೊಂಬರ್ತಾರೆ. ಒಂದ್ಸಲ ರುಚಿ ಎತ್ಬಿಟ್ಟು ಸಾಕು ನಾಲ್ಗಿಗೆ ಹುಡ್ಕೊಂಬಂದ್ಬಿಡ್ತಾರೆ ಫ್ರೆಂಡ್ಸ್. ನೋಡಿ ಇದು ಬಸ್ ಒಳ್ಳೆ ಬೇಕ್ರಿ ಅನ್ನೋದು ಒಳ್ಳೆ ಲಾಭದಾಯಕವಾದ ಒಂದು ಚಿಲ್ಲರೆ ವ್ಯಾಪಾರ. ನಮಗೆ ವ್ಯಾಪಾರ ಮಾಡೋಕೆ ತುಂಬಾ ಚೆನ್ನಾಗಿರುವಂತ ಒಂದು ಬಿಸ್ನೆಸ್ಸು ನೋಡಿ. ಹೀಗಾಗಿ ಇದು ನಿಮಗೆ ಲಾಭದಾಯಕ ಪ್ರಾಫಿಟ್ ಕೊಡುತ್ತೆ. ಇದು ನಿಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ಮನೆಯಿಂದಲೂ ಸಹ ಪ್ರಾರಂಭ ಮಾಡಬಹುದು ಅಥವಾ ಹೊರಗಡೆನೂ ಸಹ ಅಂಗಡಿ ಇಟ್ಕೋಬಹುದು.
ಬೇಕರಿ ಅಂಗಡಿ ಇಡೋದಕ್ಕೆ ಮತ್ತು ಬೇಕರಿ ತಿನಿಸುಗಳನ್ನ ತಯಾರಿಸುವ ಕೌಶಲ್ಯ ಅಂದ್ರೆ ಸ್ಕಿಲ್ ಗಳಿಸಲಿಕ್ಕೆ ಹಾಗೂ ಹಣಕಾಸು ಹೊಂದಿಸುವುದಕ್ಕೆ ಎಲ್ಲಕ್ಕೂ ಸಹ ಸೂಕ್ತವಾದ ತರಬೇತಿ ಟ್ರೈನಿಂಗ್ ನೀಡುವ ತರಬೇತಿ ಕೇಂದ್ರಗಳು ಟ್ರೈನಿಂಗ್ ಸೆಂಟರ್ ಇವೆ. ನೀವು ಅವನ್ನ ನೋಡ್ಕೊಂಡೋಗಿ ಅಲ್ಲಿ ಕಲ್ತ್ಕೊಂಡ್ಬರ್ಬೇಕು. ತರಬೇತಿ ಟ್ರೈನಿಂಗ್ ಪಡ್ಕೊಂಡು ಬೇಕರಿಯ ಈ ಬಿಸ್ನೆಸ್ ನ ಆರಂಭಿಸಬೇಕು. ಇದು ಸಹ ಬಹಳ ಲಾಭದಾಯಕವಾದ ಒಂದು ಬಿಸ್ನೆಸ್, ಚಿಲ್ಲರೆ ವ್ಯಾಪಾರ, ರಿಟೇಲ್ ಬಿಸ್ನೆಸ್ ಫ್ರೆಂಡ್ಸ್. ಇದನ್ನು ಸಹ ನೀವು ಮಾಡಿ ನೋಡಿ. ಕೆಲವ್ರಿಗೆ ಇಷ್ಟ ಇದ್ದರು ಮಾಡಿ, ತುಂಬಾ ಚೆನ್ನಾಗಿರ್ತದೆ. ನೆಕ್ಸ್ಟ್ ಒಂದು ಐಸ್ ಕ್ರೀಮ್ ಅಂಗಡಿ ಬಗ್ಗೆ ಹೇಳ್ತೀನಿ. ಐಸ್ ಕ್ರೀಮ್ ಎಲ್ಲ ತಿಂದೇ ತಿಂತಾರೆ. ಎಲ್ಲ ಸಭೆ ಸಮಾರಂಭಗಳು, ಮಂಜುಗಳು, ಮಾತಂದ್ರಗಳು ಐಸ್ ಕ್ರೀಮ್ ಮಕ್ಕಳು, ಮುದುಕರು ಎಲ್ಲರಿಗೂ ಸಹ ಐಸ್ ಕ್ರೀಮ್ ಹೋಗಿ ತಿನ್ನಾರೆ. ಇದು ಸಹ ಒಂದು ಸೀಸನ್ ಅಲ್ಲಿ ತುಂಬಾ ಬೇಡಿಕೆ. ಕೆಲವು ಐಸ್ ಕ್ರೀಮ್ಗಳು ನೋಡಿ, ಬಾಸ್ಕಿನ್ ರೋಬೋ ಅಂತ ಒಂದು ದೊಡ್ಡ ದೊಡ್ಡ ಅರುಣ್ ಅಂತವೆಲ್ಲ ಎಷ್ಟೆಷ್ಟು ಬಿಸ್ನೆಸ್ ಮಾಡ್ತಾರೆ ನೋಡಿ. ಅದ್ರ ಬಗ್ಗೆ ಐಸ್ ಕ್ರೀಮ್ ಮತ್ತು ಅದಕ್ಕೆ ಸಂಬಂಧಪಡುವ ಉತ್ಪನ್ನಗಳ ವ್ಯಾಪಾರ ಲಾಭದಾಯಕವಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಸರಿಯಾದ ಒಂದು ಸ್ಥಳ ಮತ್ತು ಗುಣಮಟ್ಟದ ಉತ್ಪನ್ನಗಳನ್ನು ಆರಿಸಬೇಕಾಗುತ್ತದೆ. ಒಂದು ಸರಿಯಾದ ಪರ್ಫೆಕ್ಟ್ ಪ್ಲೇಸ್ ಮಾಡ್ಕೊಳ್ಳಿ. ನೀವು ಐಸ್ ಕ್ರೀಮ್ ಅಂಗಡಿ ಇಡೋದಾದ್ರೆ ಹಾಗೂ ಗುಣಮಟ್ಟದ ಉತ್ಪನ್ನ ನೋಡಿ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತೀವಲ್ಲ, ಅದು ಪ್ರಾಡಕ್ಟ್ಸ್ ಉತ್ಪನ್ನಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೀವೇ ಸಹ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಬೇಕರಿ ಐಟಮ್ಸ್ ಜೊತೆಗೆ ಐಸ್ ಕ್ರೀಮ್ ಸಹ ನೀವು ತಯಾರು ಮಾಡಬಹುದು, ಅಥವಾ ಬೇರೆ ಕಡೆಯಿಂದ ತರಿಸಿ ಸಹ ನೀವು ಮಾರ್ಬೋದು. ಅಥವಾ ನೀವು ಫ್ರಾಂಚೈಸಿ ತಗೊಂಡ್ರೆ ಈ ಬಾಸ್ಕಿನ್ ರೋಬೋ ಮತ್ತೊಬ್ಬ ಅಂತಾರೆ ಇಂಥವ್ರೆಲ್ಲ ಇದಾರೆ ಬೇಕಾದಷ್ಟು ಜನ. ಅವರು ಸಹ ಫ್ರಾಂಚೈಸಿ ಕೊಟ್ಟು ಅವರೇ ಐಟಮ್ಸ್ ಕೊಡ್ತಾರೆ, ದಿನ ಅಷ್ಟು ಅಂತ ಇರ್ತದೆ ಅವ್ರದ್ದು. ಅಥವಾ ಅದನ್ನೂ ಮಾಡ್ಕೋಬೇಕು. ಅಥವಾ ಯಾವ್ದಾದ್ರು ಪ್ರಖ್ಯಾತ ಐಸ್ ಕ್ರೀಮ್ ಕಂಪ್ನಿ ಇರುತ್ತಲ್ಲ, ಬಾಸ್ಕಿನ್ ರೋಬೋ ನಾನು ಹೇಳಿದೆ, ಅರುಣ್ ಅಂತ ಬೇಕಾದಷ್ಟು ಇದೆ, ಫ್ರಾಂಚೈಸಿನೂ ಸಹ ನೀವು ತೆಗೆದುಕೊಳ್ಬೇಕು. ಅಥವಾ ನೀವೇ ಸ್ವತಃ ತಯಾರಿಸುವುದನ್ನು ಸಹ ಮಾಡ್ಬೋದು. ನೀವೇ ಸಹ ಓವನ್ ಆಗಿ ಸಹ ಈ ಐಸ್ ಕ್ರೀಮ್ ಅನ್ನ ತಯಾರು ಮಾಡಬಹುದು. ಇದಕ್ಕೆ ಹೆಚ್ಚಿನ ಬಂಡವಾಳ, ಕ್ಯಾಪಿಟಲ್ ಬೇಕಾಗಿಲ್ಲ. ಇದನ್ನು ಸ್ವತಂತ್ರವಾಗಿ ಮತ್ತು ನಿಮ್ಮದೇ ರಿಟೇಲ್ ವ್ಯಾಪಾರದ ಅಂಗವಾಗಿಯೂ ಸಹ ಮಾಡಬಹುದು. ನಿಮ್ದೇ ತರಕಾರಿ ಅಂಗಡಿ ಇದ್ರೆ, ಅಥವಾ ಬೇಕರಿ ಅಥವಾ ದಿನಸಿ ಅಂಗಡಿ ಅಂದ್ರೆ ಕಿರಾಣಿ ಅಂಗಡಿ ಇದ್ರೆ, ಅದ್ರ ಜೊತೆ ಕೂಡ ಇದನ್ನೂ ಸಹ ನಡೆಸ್ಬೇಕು. ಬಿಸ್ನೆಸ್ನ ಜೊತೆಗೆ ನಡೆಸ್ಬೋದು. ಪ್ರತ್ಯೇಕವಾಗಿ ಅಥವಾ ಸಫರೇಟ್ ಆಗೋ ಸಹ ಬೇಕರಿಯನ್ನ ಜೊತೆಗೆ ಐಸ್ ಕ್ರೀಮ್ ಅಂಗಡಿನೂ ಸಹ ಇಟ್ಕೋಬಹುದು ನೀವು. ಹಾಗೆ ನೋಡಿ, ಐಸ್ ಕ್ರೀಮ್ ಎಲ್ಲೆಲ್ಲಿ ಬೇಕಾಗುತ್ತಪ್ಪ, ನಾಮಕರಣ ಮಾಡ್ಬೇಕಾದ್ರೆ ಬೇಕಾ, ಹುಟ್ಟುಹಬ್ಬ ಬರ್ಡೇಗೆ ತಿಂತಾರ, ಮದುವೆಯಲ್ಲಿ ಊಟದ ಸಮಯದಲ್ಲೂ ಕೊಡ್ತಾರ, ಇತ್ಯಾದಿ ಸಭೆ ಸಮಾರಂಭಗಳಲ್ಲಿ ಸಪ್ಲೈ ಮಾಡುವ ರೂಟುಗಳನ್ನು ಹಿಡಿಯುವ ಮೂಲಕ ಹೆಚ್ಚಿನ ವ್ಯಾಪಾರ ವಹಿವಾಟನ್ನ ವಿಸ್ತರಿಸಿಕೊಳ್ಳಲು ಅವಕಾಶವಿದೆ. ಕೆಲವೊಮ್ಮೆ ಕೇಟರರ್ ಸಂಪರ್ಕ ಕಾಂಟ್ಯಾಕ್ಟ್ ಇಟ್ಕೊಂಡು ಸಹ ಕೇಟರಿಂಗರು ಸತತವಾದ ಆರ್ಡರ್ಗಳನ್ನ ಪಡೆದು ವ್ಯಾಪಾರವನ್ನ ಬೆಳೆಸ್ಕೊಳ್ಬೇಕು, ಇನ್ನೂ ಜಾಸ್ತಿ ಮಾಡ್ಕೋಬಹುದು ಐಸ್ ಕ್ರೀಮ್ ಅಂಗಡಿಯಲ್ಲಿ. ಇಲ್ಲಿಗೆ ಈ ರಿಟೇಲ್ ಬಿಸ್ನೆಸ್ ಇರುವಂತಹ 3 ಅಂಗಡಿಗಳ ಬಗ್ಗೆ ಹೇಳಿದೆ. ಕಿರಾಣಿ ಅಂಗಡಿ, ಬೇಕರಿ, ಐಸ್ ಕ್ರೀಮ್ ಅಂಗಡಿ ಬಗ್ಗೆ ಹೇಳಿದೆ. ನಮ್ಗೆ ಇಷ್ಟ ಇದ್ರೆ ಈ ಬಿಸ್ನೆಸ್ಗಳನ್ನ ಮಾಡೋದಕ್ಕೂ ಮುನ್ನ ಎಚ್ಚರಿಕೆ ವಹಿಸಿ, ಒಳ್ಳೆ ಟ್ರೈನಿಂಗ್ ತಗೊಳ್ಳಿ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಉತ್ಪನ್ನಗಳನ್ನ ಇಟ್ಕೊಳ್ಳಿ, ತಯಾರು ಮಾಡಿ. ಗ್ರಾಹಕರ ಸೇವೆಯೇ ನಮ್ಮ ಸೇವೆ ಅಂತ ಮಾಡಿ ನೀವು ದಯವಿಟ್ಟು ಸಹ ಉದ್ಧಾರ ಆಗ್ತೀರಾ ಈ ಬಿಸ್ನೆಸ್ಗಳಲ್ಲಿ ಅಂತ ನಾನು ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಒಂದು ಶೇರ್ ಮಾಡಿ ನಮ್ಮ ಈ ವಿಡಿಯೋನ. ಹಾಗೂ ನಮ್ಮ ವಿಜಯ್ ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೆಲವು ರಿಟೇಲ್ ಬಿಸ್ನೆಸ್ ಇದೆ, ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅದನ್ನ ಹಾಕ್ತೀನಿ, ದಯವಿಟ್ಟು ನೋಡಿ.